ಪಾಂಡ್ರಂಗ ಇಲ್ಲೇ ಮಲಗಿದಾನ ಅಂದ್ಮೇಲೆ ಜಾಜಿ ರೂಮಲ್ಲಿ ಯಾರೇ ಇರೋದು? ಅದೇ ರೂಮಲ್ಲಿ ಯಾರು ಇರ್ಬೇಕು? ಅಣ್ಣಯ್ಯ ಅಣ್ಣಯ್ಯ ಮಗಮ್ಮ ಆತಗ ಶಿವ ಅಂತ ಈಗ ತಾನೇ ಕಣ್ಣು ಮುಚ್ಚಿದ್ದೆ. ಅದು ನಿಮ್ಮ ಯಜಮಾನಪ್ಪ ತಾನೆ, ಅವನೇನೋ ಬರ್ತಾ ಇದ್ನಂತೆ. ಜಾಲಹಳ್ಳಿ ಕ್ರಾಸ್ ಹತ್ರ ಬಸ್ ಪಂಚರ್ ಆಗಿದೆ ಅಂತೆ, ಜೋರಾಗಿ ಮಳೆ ಬರ್ತಾ ಇದೆ ಅಂತೆ. ಹೆಂಗ್ ಬರೋದು ಬಾಬಾ ಅಂತ ಫೋನ್ ಮಾಡಿದ್ದ. ಆಟಕ್ಕೆ ಬಾರಲಿ ಅಂದೆ, ದುಡ್ಡಿಲ್ಲ ಅಂತ ಹೇಳ್ದ. ನೀವು ಒಂದು ಕರ್ಕೊಂಡು ಹೋಗಿನೋ ಅಂದ. ಇಷ್ಟೊತ್ತಲ್ಲಿ ನನ್ನ ಕೈಲಿ ಬರೋಕ್ಕಾಗಲ್ಲಪ್ಪ, ಯಾವ್ದನ್ನ ಫ್ಲೈಓವರ್ ಕೆಳಗೆ ಮಲಗಿದ್ದು ಬೆಳಗ್ಗೆ ಎದ್ದು ಬಾ ಅಂತ ಹೇಳಿದೀನಿ. ಅವ್ನು ಬರ್ತಾನೆ, ನೀನು ಬಿತ್ಕೊ ಹೋಗೋ. ಅವರಲ್ಲ ಅಣ್ಣಯ್ಯ, ಜಾಜಿ ಅತ್ತಿಗೆ ರೂಮಲ್ಲಿ ಏನೋ ಸೌಂಡ್ ಕೇಳಿಸ್ತದೆ, ಕೇಳಿಸ್ಕೋ. Don't come here. Don't come here. Once again, I'm telling you, get lost. Get out. ಹೇಳ್ಬೋದಪ್ಪ, ಖಂಡಗಳಿಗೆ ಒಂದ್ಸತಿ ಕಟ್ಟ ಕಡೆ ಎತ್ತೊಂಡು ಚಾಪೆ ಹಾಸ್ಕೊಂಡು ಹಾಲಲ್ಲಿ ಬಿದ್ಕೊಂಡಿರುವಾಗ ಅಲ್ಲಿ ಇನ್ಯಾವನೋ ಬಂದು ಸೇರ್ಕೊಂಡಿದ್ದಾನಲ್ಲ. ಈ ಅಕ್ರಮ ಸಕ್ರಮನೆಲ್ಲ ಸಹಿಸ್ಕೊಂಡಿರೋದು ನನ್ನಿಂದ ಆಗಲ್ಲ ಕಣ. ಪರಪ್ಪನ ಅಗ್ರಹಾರದಲ್ಲಿ ಕಾಯಂ ಸದಸ್ಯತ್ವ ತಗೊಂಡ್ರು ಪರವಾಗಿಲ್ಲ ಕಣ. ನಾನು ಇವತ್ತು ಈ ಮನೆಯಲ್ಲಿ ರಕ್ತದ ಓಕಳಿ ಹರಿಸ್ಬಿಡ್ತೀನಿ. ನಾನು ಯಾರನ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಹರ ಹರ ಮಹಾದೇವ್. ಸಂಧಿ ಸಂಧಿ ಗೊಂದಿ ಸಂಧಿ ಯಾವನ್ನೂ ಬಿಡ್ಬೇಡ, ಎಲ್ಲ ತಡ್ಕೊಂಡು. ಎಲ್ಲಿ ಅವನು ಯಾರನ್ನೂ ತಾವು ಓಡಿಸ್ತಾ ಇರೋದು? ಈ ಮಸ್ಕಿಟೋಸ್ ನನ್ನ ಸಿಕ್ಕಾಪಟ್ಟೆ ಬೈಟ್ ಮಾಡ್ತಾನೆ. ಪ್ಲೀಸ್ ಸೆಂಡ್ ಹಿಮ್ ಔಟ್. ಜಾಜಿ ಅವರೇ, ಎಷ್ಟೊತ್ತು ತಾವು ಓಡಿಸ್ತಾ ಇದ್ದದ್ದು ಸೊಳ್ಳೆಗಳನ್ನೇ. ಯಾಕಣ್ಣಯ್ಯ ಹೊಡ್ಕೊತಾ ಇದೀಯಾ? ಹೆಂಡತಿ ಮೇಲೆನೆ ಅನುಮಾನ ಪಟ್ಟ ಪಾಪಿ ಕಣಮ್ಮ ಇವನು. ಪ್ರಾಯಶ್ಚಿತ್ತ ಕೊಡ್ಕೊತಾ ಇದ್ದೀನಿ. ಜಾಜಿ ಜಂಬಲ್ದಿನಿ ಅವರೇ, ನಮ್ಮ ಕರ್ನಾಟಕದಲ್ಲಿ ಜನ್ಮ ತಾಳಿರೋ ಸೊಳ್ಳೆಗಳಿಗೆ ತಾವು ಇಂಗ್ಲಿಷ್ ನಲ್ಲಿ ಬೈದ್ರೆ ಅರ್ಥವಾಗತ್ತೇನ್ರಿ? ಮತ್ತೆ ಯಾವ ಭಾಷೆಯಲ್ಲಿ ಬೈಬೇಕು? ಹೋಗಪ್ಪ ನೋಡಿ, ಈ ಸೊಳ್ಳೆಗಳು ಅಂತ ಏನಿದಾವೆ ಅವು ಉತ್ಪತ್ತಿ ಆಗೋದು ಕೊಳಚೆನಲ್ಲಿ. ಹಾಗಾಗಿ ತಾವು ಕೊಳಚೆ ಭಾಷೆನ ಉಪಯೋಗಿಸ್ಬೇಕಾಗುತ್ತೆ. ಈ ಮಸ್ಕಿಟೋಸ್ ಕೊಳಚೆಯಲ್ಲಿ ಉತ್ಪತ್ತಿ ಆಗುತ್ತಾ? ಹೌದಕ್ಕೆ ಸೊಳ್ಳೆಗಳು ಮೊಟ್ಟೆ ಇಡೋದು ಮೋರಿಲೆ. ಅಭಿ ಪ್ಲೀಸ್ ಅಭಿ, ಈ ಮಸ್ಕಿಟೋಸ್ ಇಂದ ನನ್ನ ಸೇವ್ ಮಾಡಿ ಪ್ಲೀಸ್. ಜಾಜಿ ಅವ್ರೆ, ಫ್ಯಾನ್ ಹಾಕೊಳ್ರಿ, ಅದಾಗದೆ ಹೊರಗಡೆ ಹೋಗ್ಬಿಡುತ್ತೆ. ಆ ಫ್ಯಾನ್ ಕೆಟ್ಟ ಹೋಗಿ 3 ತಿಂಗಳಾಯ್ತು, ಇನ್ನ ಇವ್ರು ಇದನ್ನ ರಿಪೇರಿ ಮಾಡಿಸಿಲ್ಲ. ಆ ಫ್ಯಾನ್ ಇವ್ರನ್ನು ಒಟ್ಟಿಗೆ ರಿಪೇರಿ ಮಾಡಿಸ್ತೀನಿ. ತುಂಬಾ ಲೇಟ್ ಆಯ್ತು, ಇಬ್ರು ಹೋಗಿ ತೆಪ್ಪಗೆ ಬಿದ್ಕೊಳ್ಳಿ. ಓಕೆ, ನಿಮ್ಮ ಪಡಿ ಮಾಡ್ಕೊಳ್ಳಿ. ಓಕೆ, ಅದು ಜಾತಿ ಜಂಬಲ್ದಿನಿ ಅವರೇ. ಹೊಡೆದಾಕ್ಬಿಡ್ತೀನಿ ಬಂದ್ರೆ. ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಗೆ ರಕ್ಷಣೆ ಕೊಡ್ತೀನಿ. ನೀವು ಆರಾಮಾಗಿ ಟಚ್ ಮಾಡಿ. ಅಷ್ಟೊಂದೆಲ್ಲ ಸೀನ್ ಇಲ್ಲ, ನಾನು ನನ್ನ ಪಾಡಿಗೆ ಮಲ್ಕೋತೀನಿ, ನೀವು ಸೊಳ್ಳೆ ಓಡಿಸಿ. What are you doing? Mosquito flying and chico kundring. I'm watching. Just miss. Control yourself. ಅದೇ ನಾವು ಇವತ್ತಿನ ತನಕ ಕಂಟ್ರೋಲ್ ಆಗಿರೋದಕ್ಕೆ ದಾತೈ ಪಿರತೈ ನೀವು ಹಿಂಗೆ ಆಡ್ತಾ ಇರ್ರಿ. ನಾವು ರೊಚ್ಚಿಗೆದ್ದು ಎದ್ರು ಮನೆ ತರ ವಿಲನ್ ಆಗ್ಬಿಡ್ತೀವಿ. ಅಭಿ, ನೀವು ವಿಲನ್ ಅಲ್ಲ, ಹೀರೋ. ಆ ಹೀರೋ ಪಟ್ಟ ಉಳಿಸ್ಕೋಬೇಕು ಅಂತಲೇ ನಾವು ಶಾಂತಿ ಮಾರ್ಗದಲ್ಲಿ ನಡೀತಾ ಇದೀವಿ. ನೀವು ತೆಪ್ಪಗೆ ಬಿದ್ದುಕೊಳ್ಳಿ, ನಿಮ್ಗೆ ರಕ್ಷಣೆ ನಾನು ಕೊಡ್ತೀನಿ. ಥ್ಯಾಂಕ್ ಯು. This is too much. Mosquito. ಜೊತೆಗೆ ನಮ್ಮ ಮ್ಯಾಂಡ್ರ ಚಪ್ಪಲಿನೂ ಕಿತ್ತೋಗ್ಬಿಟ್ರು. ಬೆಳಗ್ಗೆ ನಮಗೆ ಕಾದಿದೆ, ನಮಗೆ ಏನು ಗೊತ್ತಿಲ್ಲ ಅನ್ನೋರ ತರ ಇದ್ಬಿಟ್ರೆ ನಾವು ಸೇಫ್. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನನ್ನ ಬಂಗಾರ, ನೀನು ಉಳಿಯೋದು, ಕಾಫಿ ಕೊಡೋ ರೀತಿನೂ ಎಲ್ಲ ಚೆನ್ನಾಗಿದೆ. ನನ್ನ ಮಗನ ಕಾಫಿ ಕೊಟ್ಯಾ? ಎಲ್ ಕೊಡೋದು, ಇನ್ನು ಕೋಣಂತರ ಬಿದ್ಕೊಂಡೇ ಇದಾರೆ. ಬರ್ತಾ ಈ ನನ್ನ ಮಗ ಯಾಕೆಷ್ಟು ಸೋಮಾರಿ ಆಗಿದ್ದ? ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಎಲ್ಲ ಶಿವರಾತ್ರಿ ಅಲ್ಲ, ಏನಿಲ್ಲ. ಯಾಕೆ ಜಾಗರಣೆ ಮಾಡ್ದ? ರಾತ್ರಿ ಪೂರ್ತಿ ಜಾಜಿ ಅವ್ರ ರೂಮಲ್ಲಿ ಇದ್ರು. ನನ್ನ ಮಗ ನನ್ನ ಸೊಸೆ ರೂಮಲ್ಲಿ ರಾತ್ರಿ ಎಲ್ಲ ಇದ್ನ. ಇಂಥ ಸಂತೋಷವಾದ ವಿಷಯನ ಸಪ್ಪೆ ಮೂಲೆ ಹಾಕೊಂಡು ಹೇಳ್ತೀಯಲ್ಲೇ. ಎಲ್ಲರಿಗೂ ಸಿಹಿ ಮಾಡಿ ಹಂಚು. ಸಿಹಿ ಮಾಡಿ ಎಲ್ರಿಗೂ ಹಂಚೋಂತದ್ ಏನು ನಡೆದಿಲ್ಲ. ರಾತ್ರಿ ಪೂರ್ತಿ ಜಾಜಿಯ ರೂಮಲ್ಲಿ ಇದ್ದಿದ್ ಸೊಳ್ಳೆಗಳನ್ನ ಹೊಡೆಯಕ್ಕೆ ಜಾಗರಣೆ ಮಾಡಿದ್ರು. ಈ ಕೆಲಸ ಹವಿಲಿ ಇರ್ಬೇಕು. ಹವಿಲಿ ಈಗ ಕಾದಿದೆ.
ಏ ಜಾತಿ ಚಂಬಲ್ತೀನಿ ಅವರೇ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಗಂಡುಗಲೇಶ್ವರನ ದರ್ಶನ ಮಾಡಿಸೋದು ಬಿಟ್ಬಿಟ್ಟು ಜೋಡಿ ಎಕ್ಕಡಗಳ ದರ್ಶನ ಮಾಡಿಸಿದ್ರಲ್ಲ, ಕಾರಣವೇನು? ನೀವ್ ಮಾಡಿದ್ ಸರಿನಾ? ಅಯ್ಯೋ ಶಿವನೇ, ಇದೇ ನಮ್ಗೆ ಆಗಲ್ಲ ಅನ್ನೋದು. ತಾವು ಸುಖದ ಸುಪ್ಪತ್ತಿಗೆಯಲ್ಲಿ ಸುಖದಿಂದ ನಿದ್ದೆ ಮಾಡಲಿ ಎನ್ನುವ ಏಕಮಾತ್ರ ಕಾರಣಕ್ಕೆ ಬೆಳಗಿನ ಜಾವ 5 ಗಂಟೆವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸೊಳ್ಳೆ ಹೊಡಿತಾ ಬಿದ್ದಿದ್ನಲ್ಲ ರೇ. ಸೊಳ್ಳೆಗಳು ಓಡಿಸೋ ನೆಪ ಮಾಡ್ಕೊಂಡು ಚಪ್ಲಿ ಕಿತ್ತಾಕಿದಿರಲ್ಲ, ಇದ್ ಮಾಡೋದ್ ಸರಿನಾ? ಅಯ್ಯೋ ಶಿವನೇ, ಚಪ್ಪಲಿ ಕಿತ್ತೋಗ್ಬಿಡ್ತೇನ್ರಿ ನೋಡಿ. ರೇ ಜಾತಿ ಚಂಬಲ್ತೀನಿ ಅವರೇ, ಇದು ಏನಾಗಿದೆ ಗೊತ್ತಾ? ನಾನು ರಾತ್ರಿ ಪೂರ್ತಿ ಸುಮಾರಷ್ಟು ಸೊಳ್ಳೆಗಳನ್ನ ಸಾಯಿಸ್ಬಿಟ್ಟೆ ಅಲ್ವಾ? ಈ ಬದುಕಿರೋ ಸೊಳ್ಳೆಗಳೆಲ್ಲ ಸೇರ್ಕೊಂಡು ಹೇಗಾದ್ರೂ ಮಾಡಿ ನನ್ನನ್ನು ಬಯಸಬೇಕು ಅಂತ ಅವೆಲ್ಲ ಸೇರ್ಕೊಂಡು ಇವನ್ನ ಕಿತ್ತಾಕ್ಬಿಟ್ಟು ನಿಮ್ಮ ಹತ್ರ ಫಿಟ್ಟಿಂಗ್ ಇಟ್ಬಿಟ್ಟವೆ. ರಮೇಶ್, ನೀನ್ ಯಾಕೆ ನಗ್ತೀಯ? ಜಾಜಿಯ ಚಪ್ಲಿ ಕಿತ್ತೋಗಿದ್ಯಂತೆ. ಅಲ್ಲ, ಈ ನನ್ನ ಮಗ ಚಪ್ಪಲಿ ಕಿತ್ತೋಗಷ್ಟು ಜೋರಾಗಿ ಸೊಳ್ಳೆಗಳನ್ನ ಯಾಕೆ ಹೊಡಿಬೇಕಾಗಿತ್ತು? ಜಾಜಿಯವ್ರ ಮೇಲೆ ಇರೋ ಕೋಪನ ಯಜಮಾನ್ರು ಸೊಳ್ಳೆ ಮೇಲೆ ತೋರಿಸಿದ್ದಾರೆ, ಚಪ್ಲಿ ಕಿತ್ತೋಗಿದೆ. ಮಾತೃಶ್ರೀ ರಂಗಮ್ಮನವರೇ, ನಾನು ಚಪ್ಪಲಿ ಕಿತ್ತೋಗ್ಲಿ ಅಂತ ಹೊಡಿಲಿಲ್ಲ, ಸೊಳ್ಳೆಗಳು ಸಾಯಲಿ ಅಂತ ಹೊಡಿತಾ ಇದ್ದೆ. ಕಿತ್ತೋಗ್ಬಿಟ್ಟಿವೆ, ನಾನೇನ್ ಮಾಡ್ಲಿ? ಅವೆಲ್ಲ ನನ್ಗೆ ಗೊತ್ತಿಲ್ಲ. ನೀವು ಬೇಕು ಅಂತಲೇ ನನ್ನ ಚಪ್ಲಿನ ಕಿತ್ತಾಕಿದ್ದೀರಾ. ಇದ್ದ ನನ್ಗೆ ಆಗಲ್ಲ ಅನ್ನೋದು. ಏನ್ ನನಗೇನು ಚಪ್ಪಲಿ ಕಿತ್ತಾಕೋದು ತಲೆ ಕೆಟ್ಟಿದೇನ್ರಿ? ಅಲ್ಲ, ಸೊಳ್ಳೆಗಳ ಹೊಡಿಯಕ್ಕೆ ನನ್ ಚಪ್ಲಿನ ಯಾಕೆ ಯೂಸ್ ಮಾಡ್ಬೇಕಾಗಿತ್ತು? ರೇ ಜಾತಿ ಜಂಬಲ್ದಿನಿ ಅವ್ರೆ, ನೀವು ಪ್ರತಿಯೊಬ್ರು ಮನೆಗೂ ಕೇಳಿ ನೋಡಿ, ಈ ಸೊಳ್ಳೆಗಳನ್ನ ಜಿರಳೆಗಳನ್ನ ಹೊಡೆಯೋದು ಚಪ್ಪಲಿನಲ್ಲೇ ಅಲ್ವೇನ್ರಿ ಮಾತೃಶ್ರೀ ಅವ್ರೆ? ಹೌದಮ್ಮ ಜಾಜಿ, ಬೆಳಿಗ್ಗೆ ಕಿತ್ತು ಹೋಗಿರೋ ಚಪ್ಪಲಿ ವಿಷಯ ಬಿಟ್ಬಿಡ್ಬಾರ್ದಾ? ನೋ, ನಾನು ಈ ವಿಷಯನ ಸುಮ್ಮನೆ ಬಿಡಲ್ಲ. ಈ ಚಪ್ಪಲಿ ಕಂಡ್ರೆ ನಂಗೆ ಎಷ್ಟು ಇಷ್ಟ ಗೊತ್ತಾ? ಎಲ್ಲ ನೀನೇ ಹಾಳು ಮಾಡಿದ್ದು. ರೇ, ಯಾರ ಕೈಗಾದ್ರೂ ಕೂಡಿ ಒಂದೆರಡು ಹೊಲಿಗೆ ಹಾಕ್ಸ್ಕೊಂಡ್ ಬರ್ತಾರೆ. ಯಾರ ಕೈಗೆ ಯಾಕೆ ಕೊಡ್ಬೇಕು? ಈ ಚಪ್ಪಲಿ ಕಿತ್ತಾಗಿರೋದು ನೀವೇ ತಾನೆ, ನೀವೇ ಹೋಗಿ ರಿಪೇರಿ ಮಾಡ್ಕೊಂಡು ಬನ್ನಿ. ಗೊತ್ತು ತಾನೆ ನಾವ್ಯಾರು ಅಂತ ಗೊತ್ತು ತಾನೆ? ಗಂಡಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡಗಲಿ, ಎಡಗ ಎತ್ತಿದ್ರೆ ಬೀರ ಕೇಸರಿ, ಬಲಗ ಎತ್ತಿದ್ರೆ ಬೀರ ಮದಕರೆ. ರೇ ಜಾತಿ ಜಂಬಲ್ದಿನಿ ಅವರೇ, ಈ ಪಿರಂಗಿ ಬರುತ್ತೆ ಗೊತ್ತಾ? ಪಿರಂಗಿ, ಅದಕ್ಕೆ ಎಡಗೈಯಿಂದ ಮದ್ದನ್ನು ಇಕ್ಕಿ ಬಲಗೈಯಿಂದ ಬೆಂಕಿಯನ್ನು ಇಕ್ಕಿ ಗುಂಡನ್ನು ಡಮಾರೆಂದು ಉಡಾಯಿಸಿ ಶತ್ರು ಪಕ್ಷದವರ ರುಂಡ ಮುಂಡಗಳನ್ನು ಚೆಂಡಾಡದಂತ ವಂಶದ ಕುಡಿ ನಾನು. ಈ ಕುಡಿ ಎಂಡ್ರ ಎಕ್ಕಡ ಹಿಡ್ಕೊಂಡು ಹೋಗ್ಬಿಟ್ಟು ಟಾಕಾಕ್ಸ್ಕೊಂಡ್ಬರ್ದೆ. ಆಗದು ನಮ್ಮಿಂದ ಆಗದು. ಲೇ ಚಂಪಾಚ ಮೇಲೆ ನಿಮ್ಮ ಅಕ್ಕನ ಚಪ್ಪಲಿ ಕಿತ್ತೋಗಿದೆಯಂತೆ, ತಗೊಂಡೋಗಿ ಆಪರೇಷನ್ ಮಾಡ್ಕೊಂಡು ಬಾರೆ. ಏನು ಯಜಮಾನ್ರೆ, ನನ್ ಚಪ್ಲಿ ಕಿತ್ ಹೋದ್ರೇನೆ ನಾನು ರಿಪೇರಿ ಮಾಡಿಸಿ ಬಿಸಾಕ್ತೀನಿ ಅಂತದ್ರಲ್ಲಿ ಕಂಡೋರ್ ಚಪ್ಲಿನ ನನ್ ತಲೆ ಮೇಲೆ ಹೊತ್ಕೊಂಡೋಗಿ ರಿಪೇರಿ ಮಾಡ್ಕೊಂಡ್ ಬರ್ಬೇಕಾ? ನನ್ನೇನ್ ರಾಮಾಯಣದ ಭರತ ಅನ್ಕೊಂಡಿದೀರಾ? ಇನ್ನೊಂದ್ಸತಿ ನನ್ನ ಹತ್ರ ಏನಾದ್ರು ಚಪ್ಲಿ ವಿಷಯ ಮಾತಾಡಿದ್ರೆ ಹಿಟ್ಟಿನ ಕೋತ ಒಂದ್ ಬಾರ್ಸ್ಬಿಡ್ತೀನಿ. ಬೇಕಿದ್ರೆ ನಿಮ್ಮ ಅಮ್ಮಂಗ್ ಹೇಳಿ. ನಾನ್ ಚಪ್ಪಲಿ ಕಿತ್ತು ಹೋದ್ಲೇನೆ ನನ್ ಗಂಡನ ಕೈಲಿ ರಿಪೇರಿ ಮಾಡಿಸ್ತಿದ್ದೆ, ಅಂಥದ್ರಲ್ಲಿ ಇನ್ನೊಬ್ಬ ಚಪ್ಪಲಿನ ನಾನು ಮುಟ್ಟದ ಹೋಗ. ಲೇ ಪಾಂಡ್ರಂಗ, ಚಾಪೆ ದಿನ ಬಿಟ್ಟು ಮೇಲೆ ಹೇಳ್ತಿದಾಗ ಏನೋ ಒಂದು ರಾಮಾಯಣ ಶುರು ಮಾಡ್ತಿಲ್ಲ. ಈ ಮನೇಲಿ ನನ್ನಂತವ್ರು ಹೇಗೋ ನೆಮ್ಮದಿಯಿಂದ ಇರಕ್ಕಾಗುತ್ತಾ? ಏನ್ ಇವನು ಹಿರಿಯ ನಾಗರಿಕ. ಲೇ ಪದಪ್ಪ, ಈ ಮಸಾಲಾ ದೋಸೆ ತಿನ್ನೋದಕ್ಕೆ ಒಂದು 200 ರೂಪಾಯಿ ಕೊಟ್ಬಿಟ್ರೆ ಎಂತ ಮನೆ ಹಾಳು ಕೆಲಸ ಬೇಕಾದ್ರೆ ಮಾಡ್ತೀಯ ತಾನೆ? ಮಾಡ್ತೀನಿ. ಈಗ ಏನಾಗ್ಬೇಕಿತ್ತು? ಇವತ್ತ್ಯಾವ್ದು ಮನೆ ಹಾಳು ಕೆಲಸ ಇಲ್ಲ ಕಣ. ನಿನ್ನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ವಹಿಸ್ತಾ ಇದ್ದೀನಿ. ಅದು ನಮ್ಮ ಜಾತಿ ಜಂಬಲ್ದಿನಿ ಅವರು ಎಕ್ಕಡನ್ ಕಿತ್ತಾಕೊಂಬಿಟ್ಟವ್ರೆ. ತಗೊಂಡೋಗಿ ಒಂದೆರಡು ಟಾಕ್ ಹಾಕ್ಸ್ಕೊಂಬಾರ. ಹೆಂಗಸರು ಚಪ್ಲಿನ? ನಾನು ಹೆಂಗಸರು ಚಪ್ಲಿನ ಎಡಗೈಲಿ ಮುಟ್ಟೋದ್ರಲ್ಲಿ ಎಡಗಾಲಲ್ಲೂ ಮುಟ್ಸೋದಿಲ್ಲ. ಬಾಯ್ ಬಿಗಿಡ್ದು ಮಾತಾಡ. ಯಾರನ್ನ ನೀವು ಹೆಂಗ್ಸು ಅಂತ ಕರೆದಿದ್ದು ನೋಡಿದ್ರೇನ್ರಿ? ಈ ಬದ್ಮಾಶ್ ಕೇಳ್ಕೊಳ್ಳೋದಾಗೆಲ್ಲ ತಿನ್ನೋದಕ್ಕೆ ಅಂತ ಮಸಾಲೆ ದೋಸೆ ದುಡ್ಡು ಕೊಡ್ತಿರಲ್ಲ, ಆ ಮಸಾಲೆ ದೋಸೆ ತಿಂದು ಒಳ್ಳೆ ಬಂಗಳು ತಗೊಳ್ಳೋದಂಗೆ ಆಗ್ಬಿಟ್ಟವನೆ. ಬರೀ ಇವ್ನಿಗೆ ಕತ್ತನ ಬಿಟ್ಬಿಡ್ರಿ, ಈ ಕತ್ತೆ ಇಲ್ಲ ಅನ್ಕೊಂಡ್ಬಿಡ್ರಿ. ಬರೀ ಇಷ್ಟು ಮಾತ್ರ ನೋಡ್ರಿ, ಈ ಆಲೂಗಡ್ಡೆ ಚೆನ್ನಾಗಿ ತಿಂದು ಗ್ಯಾಸ್ ತುಂಬಿಕೊಡ್ರೋ ಸಿಲಿಂಡರ್ ಇದ್ದಾಗಿಲ್ವಾ? ಒಂದು ನೀನು ಸ್ಪಷ್ಟವಾಗಿ ತಿಳ್ಕೊಂಡ್ರು. ಈ ಮನೆಯಲ್ಲಿ ನೀನು ಯಾಕಚ್ಚು ಪುಣ್ಯ ಕಣ, ತೃಣ ಕ್ರಿಮಿ ಕಣ ನೀನೇನೋ ನನ್ನ ಜಾತಿ ಜಂಬಲ್ದಿನಿ ಹೆಂಗ್ಸು ಅಂತ ಕರೆಯೋದು. ಒಂದು ತಿಳ್ಕೋ, ಇವರು ಹೆಂಗ್ ಸಲ್ಲ ಕಣ, ನನ್ನ ಜಾತಿ ಜಂಬಲ್ದಿನಿ. ಪಾಂಡ್ರಂಗ, ಇಷ್ಟೊಂದು ಎಗರಾಡ್ಬೇಡ್ವಾ? ಜಾಜಿ ಅವರು ಒಂದು ಮಾತು ಹೇಳಿ, ಆ ಚಪ್ಪಲಿನ ತಲೆ ಮೇಲೆ ಇಟ್ಕೊಂಡು ಬರ್ತಂತರ ಹೋಗಿ ಹೋಲಿಸ್ಕೊಂಡ್ ಬಂದ್ಬಿಡ್ತೀನಿ. ಇವ್ರು ಮಾಡಿ ತಪ್ಪಿಗೆ ನೀನ್ಯಾಕೋ ಶಿಕ್ಷೆ ಅನುಭವಿಸ್ಬೇಕು? ನೀವ್ ಹೀಗೆ ಹೇಳ್ತೀರಂತ ನನಗೆ ಗೊತ್ತಿತ್ತು ಜಾಜಿ ಅವ್ರೆ, ಅದಕ್ಕೆ ನಾನು ಸುಮ್ಮನೆ ಒಂದು ಡೈಲಾಗ್ ಬಿಟ್ಟೆ. ಚಂಪಾ, ಏನ್ ಮಾಡಿದ್ಯಾ? ದೇವ್ರ ಕೊಡ ತಂಗಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಈ ಚಪ್ಲಿನ ಕಿತ್ತು ಹಾಕ್ದವರು ನೀವು, ಹಾಗಾಗಿ ಈ ಚಪ್ಲಿನ ರಿಪೇರಿ ಮಾಡಿಸ್ಕೊಂಡು ಬರ್ಬೇಕಾದ್ರು ನೀವೇ. ಗಂಡು ಮಕ್ಕಳು ಚಪ್ಪಲಿ ಹೊಲಿಸೋದಕ್ಕೆ 20 ರೂಪಾಯಿ ಅಂತೆ, ಹೆಣ್ಮಕ್ಳು ಚಪ್ಪಲಿ ಹೊಲಿಸೋದಕ್ಕೆ 50 ರೂಪಾಯಿ ಅಂತೆ. ಈ ಹೆಣ್ಮಕ್ಳು ಚಪ್ಪಲಿಗಿರೋ ಬೆಲೆ ಗಂಡು ಮಕ್ಕಳು ಚಪ್ಪಲಿಗಿಲ್ದಂಗೆ ಆಗೋಯ್ತಲ್ಲ ಶಿವ. ಲೇ ಚಪ್ಪಲಿಗಳ, ನೀವೇ ಭಾಗ್ಯವಂತರು ಕಂಡ್ರು. ಕ್ಷಣ ಕಾಲ ನನ್ನ ಹೆಂಡತಿ ಕಾಲಲ್ಲಾದ್ರೂ ಇರ್ತೀರ. ನನಗೆ ನೋಡಿ ಯಾವ ಪರಿಸ್ಥಿತಿ ಬಂದಿದೆ. ಅಣ್ಣ, ಯಾರ ಜೊತೆಗೆ ಮಾತಾಡ್ತಿದ್ದೀರಾ? ಚಪ್ಪಲಿ ಜೊತೆ ಮಾತಾಡ್ತಾ ಇದ್ನಪ್ಪ. ಈ ರೋಡಿಗೆ 2 ಜನ ಹುಚ್ಚಿಗಾದ್ರು. ಯಾರ್ಯಾರು ಅವರು? ಒಬ್ಬ ನೀನು, ಇನ್ನೊಬ್ಬ ಅವನು. ಇಬ್ರು ಚಪ್ಪಲಿ ಬಗ್ಗೆನೇ ಮಾತಾಡ್ತೀರಾ. ಈಗ ನೀನು ಇಲ್ಲಿಂದ ಸುಮ್ಮನೆ ಹೊರಟ್ರೆ ಸರಿ, ಇಲ್ಲಾಂದ್ರೆ ಪ್ಯಾಂಟ್ ಬಿಚ್ಚಿ ಕಳಿಸ್ಬಿಡ್ತೀನಿ.
ಚಪ್ಪಲಿ ಚಪ್ಪಲಿ ನನ್ನ ಬಾಳಿನ ಚಕ್ಕುಲಿ. ಚಪ್ಪಲಿನೇ ಚಕ್ಲಿ ಮಾಡ್ಕೊಂಬಿಟ್ಟವನೆ. ಅರಿವಿಲ್ಲದವನೇ ಸುಖಿ ಪರಮ ಸುಖಿ. ಯಾರ್ ಶಿವ ನೀನು? ಹುಚ್ಚಪ್ಪ. ಸರಿ ಕಣಪ್ಪ. ಏನವು? ನನ್ನ ಹತ್ರ ತುಂಬಾ ಚಪ್ಪಲಿ ಇದೆ. ನನ್ನ ಹತ್ರನೂ ಇದೆ. ನಾನು ಚಪ್ಪಲಿ ತೋರಿಸ್ತೀನಿ, ನೀನು ಚಪ್ಪಲಿ ತೋರಿಸ್ತೀಯ? ತೋರಿಸ್ತೀನಪ್ಪ. ಹಾಗಿದ್ರೆ ನಾನು ಮೊದಲು ಈಗ ನೀನು ಚಪ್ಪಲಿ ತೋರಿಸು. ಹಲೋ, ಯಾರ್ರಿ? ನಾವ್ಯಾರ? ಎಡಗ ಎತ್ತಿದ್ರು ವೀರ ಕೇಸರಿ, ಬಲಗ ಎತ್ತಿದ್ರು ವೀರ ಮದಕರಿ. ಲೋನ್ ಕೊಡ್ತೀರಾ? ಅಯ್ಯೋ, ನಮಗೆ ಬೇಕಾಗಿಲ್ಲ ಕಣ್ರೆ. ಏನ್ ಕೆಲಸ ಮಾಡ್ತೀವ? ಎಂಡ್ರ ಚಪ್ಪಲಿ ಹೊಲ್ಸ್ಕೊಂಡು ಮನೆ ಕಡೆ ಬರ್ತಾ ಇದೀವಿ ನೋಡಿ. ಲೋನ್ ಕೊಡಲ್ವಾ? ಕೇಳಿದ್ನೇನ್ರಿ ನಾನು ನಿಮ್ಮನ್ನ ಲೋನ್ ಕೊಡಿ ಅಂತ ಕೇಳಿದ್ನ. ಇಡ್ರಿ ಫೋನು. ಈಗ ಬಂದ ಚಪ್ಪಲಿ ಕಾಲಿಗೆ ಬರ್ಲಿಲ್ವಲ್ಲಪ್ಪ. ಹಬಿ ಕಮ್ ಹಿಯರ್. ವಾಟ್ ಇಸ್ ದಿಸ್? ಬರೀ ಕೈ ಬೀಸ್ಕೊಂಡು ಬರ್ತಾ ಇದ್ದೀರಾ. ಚಪ್ಪಲಿ ಎಲ್ಲಿ? ಅದು ನಿಮ್ಮ ಚಪ್ಪಲಿ ಇದೆಯಲ್ಲ, ಚಪ್ಪಲಿ ಹೊಲ್ಕೊಡಕ್ಕೆ ಲೇಟ್ ಆಗುತ್ತೆ ಅಂತ ಯಾವಾಗ ಕೊಡ್ತಾರಂತೆ? ಅರೇ ಪಾಪ ಅವನು ಹೊಲ್ದ್ಬಿಟ್ಟು ನಿಯತ್ತಾಗಿ ಕೊಟ್ಟಿದ್ದ ಕಣ್ರಿ. ನಾನು ಆ ಚಪ್ಪಲಿಗಳನ್ನ ಕೈಲಿ ಹಿಡ್ಕೊಂಡು ದಾರಿ ಮಧ್ಯೆ ಬರ್ತಾ ಇದ್ದೆ. ಯಾವನ ಒಬ್ರು ಹುಚ್ಚ ಸಿಕ್ತ ಕಣ್ರಿ, ಎತ್ಕೊಂಡು ಹೋಗ್ಬಿಡ್ದ. Oh my God! ನನ್ನ ಚಪ್ಪಲಿನ ಯಾವನ ಹುಚ್ಚಿಗೆ ಕೊಟ್ಟಿದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಹೋಗಿ ಆ ಚಪ್ಪಲಿ ತಗೊಂಬನ್ನಿ. ಏನು ಆಡೋ ಮಾತಿಗೆ ಒಂದು ಅರ್ಥ ಇದೆಯೇನ್ರಿ? ಹೇಳಿ ಕೇಳಿ ಅವ್ನು ಹುಚ್ಚ. ನಾನು ಕೇಳೋದಕ್ಕೆ ಅಂತ ಹೋಗಿದ್ರೆ ಕಲ್ ತಗೊಂಡು ಹೊಡೆದಿರೋನು. ಅದೆಲ್ಲ ನಂಗೆ ಗೊತ್ತಿಲ್ಲ. ಚಪ್ಪಲಿ ತಗೊಂಡ್ ಬನ್ನಿ. ಜಾಜಿ ಚಂಬಲ್ದಿ ನೀವ್ರೆ, ನೀವು ಈ ತರ ಪಟ್ಟು ಹಿಡಿತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ನಿಮಗೆ ಅಂತ ಹೊಸ ಚಪ್ಪಲಿ ತಂದಿದ್ದೀನಿ. ತಗೊಳ್ಳಿ. ಐ ಡೋಂಟ್ ಲೈಕ್ ದಿಸ್. ನನಗೆ ಆ ಚಪ್ಪಲಿನೇ ಬೇಕು. ಏನಪ್ಪ ಪಾಂಡುರಂಗ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾಗಿ ಚಪ್ಪಲಿ ಅಂಗಡಿ ಇಟ್ಬಿಡಿದ್ಯಾ? ಅದು ಶ್ರಾವಣ ಬಂತು ನೋಡಿ, ಈ ಲಕ್ಕು ಅನ್ನೋದು ನಮಗೆ ಗುದ್ಕೊಂಬಂದ್ಬಿಡುತ್ತೆ. ಇಷ್ಟು ಧ್ವಜ ಪಾದರಕ್ಷೆ ತಂದಿದ್ದೀವಿ. ನಮ್ಮ ಜಾಜಿಯವ್ರನ್ನ ಕರಿತೀವಿ. ಅವ್ರಿಗೆ ಯಾವ್ದು ಒಂದು ನೆತ್ಕೊಳ್ಳಿ. ಮಿಕ್ಕಿದ್ದನ್ನ ಏನ್ ಮಾಡ್ತೀಯಾ? ಪದಪ್ಪ, ಈ ಜನ್ಮದಲ್ಲಿ ನಿಮಗೆ ಆ ಪಕ್ಷ ಮದುವೆ ಅಂತ ಆದ್ರೆ ನಿನ್ನ ಹೆಂಡತಿಗಾಗುತ್ತೆ. ತಿಟ್ಕೊಳ ಜಾಜಿಯವ್ರೆ, ಬೇಗ ಬನ್ರಿ. ವಾಟ್ ಹಬಿ? ಜಾಜಿ ಚಂಬಲ್ದಿನಿ ಅವರೇ, ಇಲ್ಲಿ ಇಷ್ಟೊಂದು ಜೊತೆ ಪಾದರಕ್ಷೆ ಇದೆ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ಕೆ ಮಾಡ್ಕೊಳ್ರಿ. ನನಗೆ ಆ ನೀರಿನ ಚಪ್ಪಲಿ ಬೇಕಪ್ಪ. ಮಿಕ್ಕಿದ್ ಮೂರು ನಾನು ತಗೋತೀನಿ. ತಂದ್ರ ನಿಮಗಲ್ಲ, ನಮ್ಮ ಜಾಜಿ ಚಂಬಲ್ದಿನಿ ಅವ್ರಿಗೆ. ಅವ್ರಿಗೆ ಯಾವ್ದು ಇಷ್ಟ ಆಯ್ಕೆ ಮಾಡ್ಕೊಳ್ಳಿ. ಮಿಕ್ಕಿದ್ ಬೇಕಾದ್ರೆ ನೀವು ತಗೊಳ್ಳಿರುತ್ತೆ. ಹಬಿ, ಇದ್ರಲ್ಲಿ ಯಾವ್ದು ನಂಗೆ ಇಷ್ಟ ಆಗಿಲ್ಲ. ನನ್ಗೆ ಆ ಹುಚ್ಚಿನ ಹತ್ರ ಇರೋ ಚಪ್ಪಲಿನೇ ಬೇಕು. ರೇ, ಆ ಕಿತ್ತೋಗಿರೋ ಚಪ್ಪಲಿನೇ ಬೇಕು ಅಂತ ಯಾಕ್ರಿ ಸುಮ್ನೆ ಹಠ ಮಾಡ್ತಾ ಇದ್ದೀರಾ? ಹಬಿ, ನನ್ ಚಪ್ಪಲಿ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡಿ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಆ ಚಪ್ಪಲಿನೇ ಬೇಕು. ಅಯ್ಯೋ ಶಿವನೇ, ಇಷ್ಟೊಂದು ಜೊತೆ ಚಪ್ಪಲಿ ತಂದು ಬಿಟ್ಟಿದ್ದೀನಲ್ಲ, ಈಗ ಏನ್ರಿ ಮಾಡ್ಲಿ? ತಗೊಂಡೋಗಿ ಬೀದಿಗೆ ಬಿಸಾಕಿ. ಹಬಿ, ನಾನು ಮಹಿಳಾ ಸಂಘಕ್ಕೆ ಹೋಗ್ಬೇಕು. ಒಳ್ಳೇದಲ್ಲಿ ಓಡ್ಕೊಂಡ್ರಿ. ಅದಕ್ಕೆ ನಂಗೆ ಚಪ್ಪಲಿ ಬೇಕು. ಅಯ್ಯೋ ಶಿವನೇ, ಏನ್ ನಿಮ್ಮ ಹತ್ರ ಒಂದೇ ಜೊತೆ ಚಪ್ಪಲಿ ಇದೆಯೇನ್ರಿ? ಬೇರೆ ಇದಾವಲ್ಲ, ಹಾಕೊಂಡು ಹೋಗ್ರಿ. ಇಲ್ಲ ನಾನು ಶೂ ಇದಾವ, ಹಾಕೊಂಡು ಹೋಗ್ಬಿಡ್ರಿ. ಹಬಿ, ಡೋಂಟ್ ಟಾಕ್ ರಬಿಶ್. ಪಾಪ ಪದ್ಮಜ ಎಷ್ಟು ಲವ್ ಇಂದ ಆ ಚಪ್ಪಲಿ ನನಗೆ ಕೊಡ್ಸಿದ್ರು. ಈಗ ಅವ್ಳ ಚಪ್ಪಲಿ ಎಲ್ಲಿ ಅಂದ್ರೆ ನಾನು ಏನ್ ಹೇಳಿ? ನನ್ನ ಹಬಿ ಆ ಹುಚ್ಚಿಗೆ ಕೊಟ್ಟು ಬಂದಿರ ಅಂತ ಹೇಳ? ಚಪ್ಪಲಿ 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 ಅಂತ ಯಾಕೆ ಹೀಗೆ ಹೊಡ್ಕೋತೀರಾ? ಅದೇ ಯೋಚನೆಯಲ್ಲಿ ಪಾಪ ನಮ್ಮ ಯಜಮಾನ್ರು 2 ದಿನದಿಂದ ನೆಟ್ಟು ಊಟನೇ ಮಾಡಿಲ್ಲ. ಊಟ ಮಾಡೋದು ಹಾಳಾಗೋಗ್ಲಿ ಕಣೆ. ಜಾಜಿ ಅದಕ್ಕೆ ಚಪ್ಪಲಿ ಕಳ್ದೋದ್ರಾಗಿಂದ ನಮ್ಮ ಅಣ್ಣ ಶೂ ಹಾಕದೆ ಬಿಟ್ಬಿಟ್ಟಿದ್ದಾನೆ. ಲೇ ಪಾಂಡುರಂಗ, ಈಗ ತಾನೇ ದೇವಸ್ಥಾನದ ಹತ್ರ ಒಬ್ಬ ಹುಚ್ಚ ನೋಡಿದ್ನ. ಅವ್ನ ಪಕ್ಕ ಒಂದ್ ಮೂಟೆನೂ ಇತ್ತ. ಅವನೇನೇನಾ? ಪ್ರಶ್ನೆ ಕೇಳ್ತೀಯಲ್ಲ, ನಮ್ ಚಪ್ಪಲಿ ಎತ್ಕೊಂಡ್ಬರ್ತಾನೆ. ಹೇಳಿ ಕೇಳಿ ಅವ್ನು ಹುಚ್ಚ ರೋಚ್ಗೆದ್ ನನ್ ಕಚ್ಬಿಡ್ಲಿ. ನಾನ್ ಯಾವ ದೇವಸ್ಥಾನ ಮುಂದೋಗಿ ಕುತ್ಕೊಳ್ಳಿ. ನೋಡಪ್ಪ, ವಿಷಯ ಮುಟ್ಸಿದೀನಿ. ಜಾಜಿ ಅವರ ಪಾದಕ್ಕೆ ರಕ್ಷೆ ತರೋದು ನಿನಗ್ ಬಿಟ್ಟಿದ್ದು. ಏನು ಯಜಮಾನ್ರೆ, ಹುಚ್ಚ ಅಂತ ಯಾಕೆ ಹೆದರ್ಕೋತೀರಾ? ನಡೀರಿ, ನಿಮ್ ಜೊತೆ ನಾನ್ ಬರ್ತೀನಿ. ಏನು ಯಜಮಾನ್ರೆ, ಹೇಗೂ ಇಬ್ರು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ, ಇಬ್ರ ಹೆಸರಲ್ಲೂ ಹೋಗಿ ಅರ್ಚನೆ ಮಾಡ್ಕೊಂಡ್ ಬರೋಣ. ನಮ್ಮಿಬ್ರು ಹೆಸರಲ್ಲಿ ಅರ್ಚನೆ ಮಾಡಿಸ್ಬಿಟ್ರೆ ಕಾದೋಗಿರೋ ನಮ್ಮ ಮ್ಯಾಡ್ರ ಚಪ್ಪಲಿ ಸಿಕ್ಬಿಡ್ತೇನೆ. ಚಪ್ಪಲಿ ಕತೆ ಹಾಳಾಗಿ ಹೋಗ್ಲಿ ಯಜಮಾನ್ರೆ, ನಮ್ಮಿಬ್ರಿಗೂ ಮದುವೆ ಆಗುತ್ತಲ್ಲ. ನೋಡ, ನಾನು ಆ ಚಪ್ಪಲಿ ಕದ್ದಿರೋ ಹುಚ್ಚು ಹುಡ್ಕೊಂಡು ಬಂದಿದ್ದೀನಿ. ನೀನ್ ಇಲ್ದೇ ಇರೋ ವರತ ತೆಗಿಬೇಡ. ಏನು ಯಜಮಾನ್ರೆ, ಅಲ್ಲೊಬ್ಬ ಕತ್ತಿಗೆ ಹಾರ ಹಾಕೊಂಡು ಕೂತಿದ್ದಾನೆ. ಅವನೇನ ನೋಡಿ. ಬಡ್ಡಿ ಐತೆ. ಚಪ್ಪಲಿ ಕದ್ಕೊಂಡು ಬಂದು ಇಲ್ಲಿ ಕೂತಿದ್ಯಾ? ಇವತ್ತು ನಿನಗೆ ಕಾದಿದೆ ಇದು. ಏನು ಯಜಮಾನ್ರೆ, ಹಾಗೆಲ್ಲ ಹೋಗ್ಬಿಡಿ. ಹುಚ್ಚರ ಕೈಲಿ ಕಲ್ಲಿರುತ್ತೆ, ಆಮೇಲೆ ಅದೇ ಕಲ್ಲಿಂದ ನಿಮ್ ತಲೆ ಗುನ್ನ ಇಟ್ಬಿಟ್ರೆ. ಚಂಪಚಮಲೆ, ಈಗ ಒಂದು ಕೆಲಸ ಮಾಡೋಣ. ನಾನು ಅವನ ಹತ್ರ ಹೋಗ್ಬಿಟ್ಟು ಇಲ್ಲಿಟ್ಟು ಮಾತುಗಳನ್ನ ನಾಡಿ ಆ ಕಡೆ ಸೈಡಿಗೆ ಕರ್ಕೊಂಡು ಹೋಗ್ತೀನಿ. ಆಗ ನೀನು ಈ ಕಡೆಯಿಂದ ಎಂಟ್ರಿ ಕೊಟ್ಬಿಟ್ಟು ಆ ಚಪ್ಪಲಿ ಗಟ್ಟಿನ ಹೊಡ್ಕೊಂಡು ಓಡ್ ಬಂದ್ಬಿಡು. ನಮ್ಮ ಚಪ್ಪಲಿ ನಾವು ತಕೊಂಡು ಮಿಕ್ಕಿದ್ನ ಅಲ್ಲೇ ಇಟ್ಬಿಟ್ಟು ಹೋಗೋಣ. ಹುಚ್ಚಪ್ಪ, ಏನ್ ಮಾಡ್ತಾ ಇದೀಯಾ? ಯಾರ ಹುಚ್ಚ? ನೀನು ಹುಚ್ಚ? ನಿಮ್ಮಪ್ಪ ಹುಚ್ಚ? ನೋಡೋ, ನನ್ನನ್ನು ಬೇಕಾದ್ರೆ ಹುಚ್ಚ ಅನ್ನು, ನಮ್ಮಪ್ಪನ ಯಾವುದೇ ಕಾರಣಕ್ಕೂ ಹುಚ್ಚ ಅನ್ಬೇಡ. ಆಯ್ತು ಬಿಡ ಹುಚ್ಚಪ್ಪ. ಏನ್ ಮಾಡ್ತಾ ಇದ್ದಪ್ಪ? ಡ್ಯಾನ್ಸ್ ಮಾಡ್ಬೇಕಾಗಿತ್ತು, ಕಂಪ್ನಿ ಇಲ್ವಲ್ಲ ಅಂತ ಸುಮ್ಮನೆ ಕೂತು.
ವೈದ್ಯರು ಹೇಳಿದ್ದು ಹಾಲು ಅನ್ನ, ರೋಗಿ ವಯಸ್ಸಿದ್ದು ಹಾಲು ಅನ್ನ. ಬರ ನಾನು ಡ್ಯಾನ್ಸ್ ಮಾಡೋಣ. ಕಂಪ್ನಿ ಕೊಡ್ತೀಯಾ? ಡ್ಯಾನ್ಸ್ ಮಾಡೋ ಹೊತ್ಮೇಲೆ ಭಾರ ಯಾಕೆ ಓದ್ಕೋತೀಯ? ಅದನ್ನ ಇಟ್ಬಿಡು, ಹಂಗೆ ಕುಣಿಯೋಣ. ನೀನ್ ಹೇಳೋದು ಸರಿನೇ. ನೀನು ಹೋಗಿರಿ, ನಾನು ಬಂದೆ. ಕಂಪ್ನಿ ಕೊಡ್ತೀನಿ ಅಂತ ನನ್ನ ಯಾಮರ್ಸ್ತೀಯಾ? ಬಾಬಾ ನೀನು ಕೂಡ ಸ್ವಲ್ಪ ಪಿಸಲ್ ಕಾಕಂದ ಚಡ್ಗ ಪಡಿಯ ಸುಂಗ್ರಿಗೆ ಎಂಡ ಕಾಯಿಸ್ಬೇಕ್ರಿ. ಬಾರ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡ. ಏನಾಯ್ತಪ್ಪ? ನೋಡಿ ಸರ್, ನಾನು ಚಪ್ಪಲಿ ತರ್ಬಿಟ್ಟಿದ್ದಾನೆ ಅವನು. ಬಿಡ ಚಪ್ಲಿನ ಬಿಡು. ಎತ್ಕೊಂಡೋಗು. ಏನ್ ಸರ್, ಗಂಡುಗಲ್ಲಿ ವಂಶದ ಕಟ್ಟ ಕಡೆಯ ತುಂಡಾಗಿ ಕಟ್ಟಿನ ಗುರಾಣಿನ ಕದಿಯೋ ಬದಲು ಚಪ್ಪಲಿ ಕದೀತಾ ಇದ್ದೀರಲ್ಲ. ಸುಮ್ಮನೆ ಏನ್ ಆಡೋ ಮಾತಿ ಒಂದು ಅರ್ಥ ಬೇಡವಾ? ಅದೇನಾಯ್ತು ಗೊತ್ತಾನೆ ಶಿಶುಪಾಲ, ನಮ್ಮ ಮೆಂಡ್ರು ಅವ್ರು ಚಪ್ಪಲಿ ಹೊಲ್ಸ್ಕೊಂಡ್ ಬರೋದಕ್ಕಿಂತ ನನ್ನ ಕೈ ಕೊಟ್ಟಿದ್ರು. ಹೊಲ್ಸ್ಕೊಂಡು ಬರ್ತಾ ಇದ್ನಪ್ಪ, ಯಾವನ ಒಬ್ಬನು ಹುಚ್ಚಾಕೋಣ ಯಾಮಾರ್ಸ ಆ ಚಪ್ಪಲಿ ತಗೊಂಡು ಹೋಗ್ಬಿಟ್ಟಿದ್ದ. ಅವ್ರು ಯಾಮಾರ್ಸ ನಾನು ಚಪ್ಪಲಿ ತಗೊಂಡು ಹೋಗೋಣ ಅಂತ ಬಂದೆ. ಅವ್ರು ಕದ್ದಿರೋ ಚಪ್ಪಲಿ ನನ್ನ ಕೈಗೆ ಇಟ್ಬಿಟ್ಟು ನನ್ನೇ ಚಪ್ಪಲಿ ಕಳ ಮಾಡ್ಬಿಟ್ಟ. ಹುಚ್ಚಿನ ಹತ್ರ ನನ್ ಚಪ್ಪಲಿ ತಗೊಂಡ್ ಬನ್ನಿ ಅಂದ್ರೆ ಬೇರೆ ಯಾವ್ದೋ ಚಪ್ಪಲಿ ಕಳ್ತನ ಮಾಡಕ್ ಹೋಗಿದ್ರಲ್ಲ, ನಿಮ್ಗೆ ಶೇಮನ. ಬಾಯಿ ಬಿಗಿಡ್ದು ಮಾತಾಡಿ. ನಾವೇ ಚಪ್ಪಲಿ ಕದಿಯೋದಕ್ಕೆ ಹೋಗಿರ್ಲಿಲ್ಲ, ನಿಮ್ ಚಪ್ಪಲಿನೇ ತಗೊಂಡು ಬರೋಣ ಅಂತ ಹೋಗಿದ್ವಿ. ಆ ಹುಚ್ಚ ವೆರಿ ವೆರಿ ಐನ್ ಪಾಕಡಿ ಅನ್ಸುತ್ತೆ. ಯಾವೊಂದು ಚಪ್ಪಲಿನ ನನ್ನ ಕೈಗೆ ಇಟ್ಬಿಟ್ಟು ನನ್ನೇ ಚಪ್ಪಲಿ ಕಳೆ ಮಾಡಿ ಹೋಗ್ಬಿಟ್ಟ. ಪಾಂಡ್ರಂಗ, ಮಾತೆತ್ತಿದ್ರೆ ಇದೆತ್ತಿದ್ರೆ ಅದು, ಅದೆತ್ತಿದ್ರೆ ಅದು ಅಂತ ಕೊಚ್ಕೊಂತ ಇರ್ತಿಯಲ್ಲ. ಆಫ್ಟರ್ ಆಲ್ ಒಬ್ಬ ಹುಚ್ಚನ ಹತ್ರ ಒಂದು ಜೊತೆ ಚಪ್ಪಲಿ ತರಕ್ಕಾಗಿಲ್ಲ ಅಂದ್ರೆ ನೀನಂತ ಗಂಡುಗಲಿನ. ಸುಮ್ಮನೆ ಇರಲೆ, ನೀನು ಬುಡಕ್ಕೆ ಕೈ ಹಾಕ್ಬೇಡ. ನಿನಗೆ ತಾಕತ್ತಿದ್ರೆ ಆ ಚಪ್ಪಲಿಗಳನ್ನು ತಗೊಂಡು ಬರ ಹೋಗಿ. ಸುಮ್ಮನೆ ತಗೊಂಡ್ಬರೋದಕ್ಕೆ ಆಗೋದಿಲ್ಲ ಅಂದ್ರೆ ಏನ್ ಕೊಡ್ತೀಯಾ? ಆಯ್ತು ಬಿಡ, ಬರೀ ನಿನ್ಗೆ ಮಾತ್ರ ಅಲ್ಲ ಎಲ್ಲರಿಗೂ ಓಪನ್ ಆಫರ್ ಕೊಡ್ತಾ ಇದ್ರಿ, ಕೇಳಿಸ್ಕೊಳ್ಳಿ. ಯಾರು ನನ್ನ ಮಡದಿಯ ಸಿಂಡರೆಲ್ಲ ಪಾದರಕ್ಷೆಗಳನ್ನು ಎತ್ತಿಕೊಂಡು ಬರುವವರೋ ಅವರಿಗೆ ನಾವು 1,000 ರೂಪಾಯಿಗಳನ್ನು ಬಹುಮಾನವಾಗಿ ನೀಡುವೆವು. ಚಪ್ಪಲಿ 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 ನನ್ನ ಜೀವನದ ಚಕ್ಕುಲಿ 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 ಚಕ್ಕುಲಿ. ಲೇ, ಆ ಹುಚ್ಚ ಅಲ್ಲಿ ಕೂತಿದ್ದಾನೆ. ನಾನು ಅವ್ನು ಹೇಗಾದ್ರೂ ಯಾಮಾರಿಸಿ ಈ ಕಡೆ ಕರ್ಕೊಂಡು ಬರ್ತೀನಿ. ಆಗ ನೀನು ಆ ಗೋಣಿಚೀಲ ನಿತ್ಕೊಂಡು ಓಡಬಿಡು, ಸರಿನಾ? ಪಾಂಡ್ರಂಗ ಕೊಡೋ 1,000 ರೂಪಾಯಿಲಿ 500 ರೂಪಾಯಿ ನಿನಗೆ, 500 ರೂಪಾಯಿ ನನಗೆ. ಲೇ ಪಾಂಡುರಂಗ, ಪಾಂಡುರಂಗ. ಏನ್ರಪ್ಪ? ಅಯ್ಯ, ಏನ್ರ ಆ ಹುಚ್ಚಂಗ್ ಯಾಮಾರಿಸಿ ಅವನ ಹತ್ರ ಇದೆ ಚಪ್ಪಲಿ ಚೀಲ ತಗೊಂಡ್ಬಿಟ್ಬೋ. ಬೇಷ್ ಕಂಡ್ರ, ಈ ಕೆಲಸ ಮಾಡೋದಕ್ಕೆ ನೀವಿಬ್ರೇ ಲಾಯಕ್ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೀರಲ್ಲೇ ಮೊದ್ಲು 1,000 ರೂಪಾಯಿ ತೆಗಿ. ಲೇ, ಮೊದ್ಲು ಚಪ್ಪಲಿ ಕೆಳಗಡೆ ಸುರುವಿ, ಅದರಲ್ಲಿ ನಮ್ಮ ಚಪ್ಪಲಿ ಇದ್ರೆ ಮಾತ್ರ ನಿಮ್ಗೆ 1,000 ರೂಪಾಯಿ ಕೊಡ್ತೀನಿ. ಮಾತಿನ ಪ್ರಕಾರ 1,000 ರೂಪಾಯಿನ ಕೊಡು. ಮಸ್ತ್ರೆ ಮಸ್ತ್ರೆ ಮಸ್ತ್ರೆ. ನಮ್ ಸಾಹೇಬ್ರು ಸುಸ್ತ್ರೆ. ಬಾರ ಶಿಷ್ಪಳ, ಬಾರ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಇದೇ ಮನೆ? ಹೌದು ಸ್ವಾಮಿ, ಇದೇ ಮನೆ. ಆ ದಡಿ ಅವನಲ್ಲ, ಅವನೇ ಯಾಮರ್ಸಿದ್ದು. ಇಲ್ಲಿ ನೋಡಿ ಚಪ್ಪಲಿಗಳ ರಾಶಿ. ಅಂದ್ಮೇಲೆ ಕದ್ದಿರೋ ಮಾಲೆಲ್ಲ ಇಲ್ಲೇ ಇದೆ ಅಂತ ಆಯ್ತು. ಅಂದ ಮಾತ್ರಕ್ಕೆ ನಾವ್ಯಾರು ಚಪ್ಪಲಿ ಕಾಳ್ರಲ್ಲಪ್ಪ. ಶಿಶುಪಾಲ, ಏನಾಯ್ತು ಗೊತ್ತೇನೋ, ಈ ನಮ್ಮ ಮೆಂಡ್ರ ಚಪ್ಪಲಿ ಆ ಹುಚ್ಚಪ್ಪನ ಹತ್ರ ಸೇರ್ಕೊಂಡ್ಬಿಟ್ಟಿತ್ತು. ಕೇಳಿದ್ವಿ, ಕೊಡ್ಲಿಲ್ಲ. ಹೇಗಾದ್ರೂ ಮಾಡಿ ಅವ್ನು ಯಾವಾರಿಸ್ಬಿಟ್ಟು ಅವ್ನ ಹತ್ರ ಇರೋ ಚಪ್ಪಲಿ ಗಂಟೆ ತಗೊಂಡ್ಬನ್ನಿಪ್ಪ, ನಮ್ಮ ಚಪ್ಪಲಿ ನಾವು ತಕೊಂಡು ಅವ್ನಿಗೆ ಕೊಟ್ಬೇಡ ಅಂತ ಹೇಳಿದ್ದೆ. ಹಾಗಾಗಿ ನಮ್ಮ ಹುಡುಗರು ತಗೊಂಡ್ಬಂದಿದ್ದಾರೆ. ನಮ್ಮ ಚಪ್ಪಲಿ ನಮ್ಗೆ ಸಿಕ್ಕಿದೆ, ಅವ್ನ ಚಪ್ಪಲಿ ಅವ್ನಿಗೆ ಕೊಟ್ಬಿಡ್ರ. ನೀವು ಅಂದ್ಕೊಂಡಾಗೆ ಇವ್ನು ಹುಚ್ಚ ಅಲ್ಲ, ಚಪ್ಪಲಿ ಕಳ್ಳ. ಹುಚ್ಚಿನ ವಯಸ್ಸಲ್ಲಿ ಚಪ್ಪಲಿ ಕದ್ರೆ ಯಾರಿಗೂ ಡೌಟ್ ಬರಲ್ಲ. ಒಂದ್ ವೇಳೆ ಅನುಮಾನ ಬಂದ್ರೆ ಹುಚ್ಚುನ ಯಾರು ಏನು ಮಾಡಕ್ಕಾಗಲ್ಲ ಅನ್ಬಿಟ್ಟು ಚಪ್ಪಲಿ ಕದೀತಾ ಇದ್ದ, ಸಿಕ್ಕಾಕಂಡ. ಪಾಪ ನಮ್ ಸಾಹೇಬ್ರು ಜೀವಮಾನದಲ್ಲಿ ಇದೇ ಮೊದಲನೇ ಸಲ ಚಪ್ಪಲಿ ಕಳ್ಳ ಹಿಡ್ದಿರೋದ. ಸಾಕು, ಸುಮ್ಮನೆ ನಿಂತ್ಕೊಳ್ಳ. ಚಪ್ಪಲಿ ಅಲ್ಲ ತುಂಬ್ರೆ. ಮೇಡಮ್ ಕಲಿರೋ ಚಪ್ಪಲಿ. ಅಯ್ಯೋ, ಅದನ್ನ ಹಾಕಿಮ್ಮ. ಇದು
ಹಾಕಿಮ್ಮ ಹೇಳ್ತೀನಿ. ಏಯ್ ತೆಗೆ. ಕದ್ದು ಮಾಲ್ನೆಲ್ಲ ತಗೊಂಡೋಗಿ ಸ್ಟೇಷನ್ ಎಕ್ಸಿಬಿಟ್ ಮಾಡ್ತೀವಿ. ಇವನ್ ಮೇಲೆ ಚಾರ್ಜ್ ಶೀಟ್ ಹಾಕಿ ಕೇಸ್ ಫೈಲ್ ಮಾಡ್ತೀನಿ. ಕೇಸ್ ಇತ್ಯರ್ಥ ಆದ್ಮೇಲೆ ಅವ್ರವ್ರ ಚಪ್ಲಿನ ಅವ್ರು ತಗೊಂಡು ಹೋಗ್ಬೋದು. ಈ ಕೇಸ್ ಮುಗಿಯೋದಕ್ಕೆ ಇನ್ನು ಎಷ್ಟು ದಿನ ಆಗ್ಬಹುದು? ಅಮ್ಮಮ್ಮ ಅಂದ್ರೆ 1 ವರ್ಷ.